ಇವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಕರ್ಣ ಮತ್ತೆ ನಿಧಿಯ ಮದುವೆಯನ್ನ ನೋಡಕ್ಕೆ. ಬಟ್ ಇಲ್ಲಿ ಅರ್ಜುನ್ ಎಂಟ್ರಿ ಕೊಟ್ಟಿರುವಂತ ಕಾರಣ ನಿಧಿ ಮತ್ತೆ ಅರ್ಜುನ್ ನಿಶ್ಚಿತಾರ್ಥ ಸಹ ನೆರವೇರುವಂತ ಒಂದು ಸಾಧ್ಯತೆಯೂ ಕೂಡ ಇದೆ. ಆ ಬಳಿಕ ಬೇರೆ ಏನಾದ್ರು ಟ್ವಿಸ್ಟ್ ಆಗಿ ಕ್ಯಾನ್ಸಲ್ ಆಗಿ ನಂತರದಲ್ಲಿ ಒಂದು ಮದುವೆ ಆಗುವಂತ ಒಂದು ಸಾಧ್ಯತೆ ನಿಧಿ ಮತ್ತೆ ಕರ್ಣದು. ಅಲ್ಲಿಯ ತನಕ ತುಂಬಾನೇ ಟ್ವಿಸ್ಟ್ ಗಳು ಬರಲಿದೆ. ಅಲ್ಲಿಯ ತನಕ ಕಾಯಲೇಬೇಕು. ನಿಧಿ ಮತ್ತೆ ಕರ್ಣ ಅಂದ್ರೆ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ ಈ ಒಂದು ಜೋಡಿಯನ್ನ. ಮತ್ತೆ ಅದ್ಭುತವಾದಂತಹ ನಟನೆಯನ್ನ ಭವ್ಯ ಮತ್ತೆ ಕಿರಣ್ ರಾಜ್ ಮತ್ತೆ ಗಗನ್ ಅವರ ಒಂದು 3 ಕ್ಯಾರೆಕ್ಟರ್ ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್. ಮತ್ತೆ ನಮ್ರತಾ ಅವರದ್ದು ಕೂಡ ಅಷ್ಟೇ, ನಿತ್ಯ ಪಾತ್ರ. ಸೊ ನಿತ್ಯ ಅವರು ಮನೆಯವರಿಗೆ ಸತ್ಯ ತಿಳಿಸುವಂತ ಒಂದು ಕ್ಷಣ ಕೂಡ ಹತ್ತಿರಕ್ಕೆ ಬಂದೇ ಬರುತ್ತೆ. ಇನ್ನೇನು ಅರ್ಜುನ್ ಜೊತೆ ನಿಧಿ ಮದುವೆಯಾಗಬೇಕು ಆ ಒಂದು ಟೈಮ್ ನಲ್ಲಿ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆಗ ಆ ನಿತ್ಯನೇ ಬಂದು ಸತ್ಯವನ್ನ ಹೇಳಿ ಮದುವೆನ ಸಹ ನಿಲ್ಲಿಸುವಂತದ್ದು, ಕರ್ಣ ಮತ್ತೆ ನಿಧಿಯ ಮದುವೆನ ಸಹ ಮಾಡಿಸುವಂತದ್ದು. ಈ ಎಲ್ಲ ಟ್ವಿಸ್ಟ್ ನೋಡ್ಬೇಕು ಅಂದ್ರೆ ಜನಗಳು ಇನ್ನು ಸ್ವಲ್ಪ ದಿವಸ ಕಾಯಲೇಬೇಕು. ಒಂದು ದೊಡ್ಡ ಮಹಾ ತಿರುವಿನ ಟ್ವಿಸ್ಟ್ ಗಳು ಇದೆಲ್ಲವೂ ಕೂಡ. ಸೊ ಹೀಗಾಗಿ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಟ್ವಿಸ್ಟ್ ಅನ್ನ ನೋಡೋಕೆ, ಕಣ್ ತುಂಬಿಕೊಳ್ಳೋಕೆ. ನೀವು ಕೂಡ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೂ ಕೂಡ ಇಷ್ಟನ ಈ ಒಂದು ಕನ್ನಡ ಧಾರಾವಾಹಿ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೂಪರ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಮತ್ತೆ ಸ್ಟೋರಿ ಲೈನ್ ಈಗ ಬರ್ತಾ